ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಎಲ್ಲ ಮುಸಲ್ಮಾನ್ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ತ್ಯಾಗದ ಸಂಕೇತ. ನಾನು ಇವತ್ತು ಈ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೆ. ನಾನು ಎಲ್ಲ ಮುಸಲ್ಮಾನರಿಗೆ ಮತ್ತು ಎಲ್ಲ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದೇನೆ. ಜೊತೆಗೆ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ, ಸಮಾಜದಲ್ಲಿ ಎಲ್ಲ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ, ಶಾಂತಿ ನೆಲೆಸಲಿ, ಮತ್ತೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಯಾವುದೇ ಶಕ್ತಿಗಳು ಅಶಾಂತಿಯನ್ನು ಕದಲ್ತಕ್ಕಂಥ ಶಕ್ತಿಗಳನ್ನ ನಾವು ಇವತ್ತು ಅವಕ್ಕೆ ಬೆಂಬಲ ಕೊಡಬಾರದು. ಈ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಎಲ್ಲ ಮುಸಲ್ಮಾನ್ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ತ್ಯಾಗದ ಸಂಕೇತ. ನಾನು ಇವತ್ತು ಈ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೆ. ನಾನು ಎಲ್ಲ ಮುಸಲ್ಮಾನರಿಗೆ ಮತ್ತು ಎಲ್ಲ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದೇನೆ. ಜೊತೆಗೆ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ, ಸಮಾಜದಲ್ಲಿ ಎಲ್ಲ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ, ಶಾಂತಿ ನೆಲೆಸಲಿ, ಮತ್ತೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಯಾವುದೇ ಶಕ್ತಿಗಳು ಅಶಾಂತಿಯನ್ನು ಕದಲ್ತಕ್ಕಂಥ ಶಕ್ತಿಗಳನ್ನ ನಾವು ಇವತ್ತು ಅವಕ್ಕೆ ಬೆಂಬಲ ಕೊಡಬಾರದು.